ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಕತ್ಲಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅನ್ಕೋಬೋದು ನೀವು. ಸೊಳ್ಳೆ ಕಡಿತಾವೆ. ಏನಂದರೆ ಈ ವ್ಲಾಗ್ ಆಲ್ರೆಡಿ ತಮ್ಮನೇಲಿ ಮತ್ತು ಟೈಟಲ್ ನೋಡಿರ್ತೀರ. ಫಿಶಸ್ಸು ತಂದಿದ್ದೆ. ಏನು ಮಾಡ್ದು ಗೈಸ್, ಇದೆಲ್ಲ ಹುಡಿಕೊಂಡು ತರೋ ಅಷ್ಟೊಳಗೆ ಕತ್ಲೆ ಆಗೋಯ್ತು. ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇವಾಗ ಸದ್ಯಕ್ಕೆ ಈ ಫಿಶ್ ಟ್ಯಾಂಕ್ದು ಏನಿದೆ ಇದು ಏನಂತಾರೆ, ಇದು ಪಾಂಡು ಅಲ್ಲಿಡೋಣ ಅಂತ. ಸೊ ಇದನ್ನು ರೆಡಿ ಮಾಡ್ತೀನಿ, ಇವಾಗ ಬಿಡ್ತೀನಿ, ತೋರಿಸ್ತೀನಿ, ಕಂಟಿನ್ಯೂ ಕೂಡ ಮಾಡ್ತೀನಿ ಮಾರ್ನಿಂಗು. ಓಕೆ ಗೈಸ್, ನಾನು ಆವತ್ತು ನೈಟು ಬಂದಮೇಲೆ ನಿಮಗೆ ತೋರಿಸ್ಲಿಲ್ಲ, ಅಂದರೆ ಮೀನುಗಳು ಯಾವ್ಯಾವು ಅಂತ ನೋಡಿ. ಇದರಲ್ಲಿ ಕಾಣ್ತಾ ಇದೆ ಗಪ್ಪಿ ಮೀನುಗಳು, ಗಪ್ಪಿ ಫಿಶು. ಒಂದು ಸ್ವಲ್ಪ ಇದನ್ನು ಹಾಕಿದ್ದೀನಿ, ಏನದು ಗಿಡ ನೀರಲ್ಲಿ ಬೆಳೆಯೋದು. ಅದು ಒಂದು ನೈಟ್ಗೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಬೇರೆ ಬಿಟ್ಬಿಟ್ಟಿದೆ ಎಲ್ಲ. ಇವ್ರ ಮೇಲ್ಗಡೆ ಆಡ್ತಾವ್ರೆ ಗೈಸ್, ಏನು ಕಾಣ್ತಾನೆ ಇಲ್ಲ ನೋಡಿ. ಇವಾಗ ಕಾಣುತ್ತೆ, ನಾನು ಕೈ ಇಟ್ಟಿದ್ದೀನಿ ನೋಡಿ, ಇಲ್ಲಿ ಮೇಲ್ಗಡೆಯಿಂದ ಕಾಣುತ್ತೆ. ಎಷ್ಟು ಮೀನಿದ್ದಾವೆ ಅಂತ ಕಮೆಂಟ್ ಮಾಡಿ ನೋಡೋಣ, ಕೌಂಟ್ ಮಾಡಿ. ಇದರೊಳಗಡೆ ತೋರಿಸ್ತಾ ಇದ್ದೀನಲ್ಲ, ಇದೇನು ಸುಮ್ಮನೆ ಸಾಕಬೇಕು ಅನ್ನಿಸ್ತು. ಆದರೆ ಚಿಕ್ಕ ವಯಸ್ಸಿಂದ ಸಾಕಿದ್ದೆ ಮೀನುಗಳು, ಬಟ್ ಗಪ್ಪಿ ಫಿಶ್ಗಳು ಸಾಕಿರಲಿಲ್ಲ. ಬಟ್ ಬೇರೆ ಎಲ್ಲ ಫಿಶ್ಗಳನ್ನೂ ಸಾಕಿದ್ದೆ. ನೀವು ನಿಮ್ಗೆ ಕಾಣ್ತಾ ಇದೆಯಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೋಡ್ಬೋದು. ಇಲ್ಲಿ ಮೇಲ್ಗಡೆಯಿಂದ ತೋರಿಸೋ ನಿಮ್ಗೆ ಗೊತ್ತಾಗುತ್ತೆ. ಇದಾಯ್ತಾ. ನೆಕ್ಸ್ಟು ಇಲ್ಲಿ ಇದೂ ಅಷ್ಟೇ ನೋಡಿ ಗೈಸ್, ಇದರಲ್ಲಿದೆ ಮೀನು. ಎಲ್ಲ ಇದ್ರೊಳಗಡೆ ಓಡಾಡ್ತವ್ರೆ, ಹಂಗಾಗಿ ಗೊತ್ತಾಯ್ತಾ ಇರಲಿಲ್ಲ. ನೋಡಿ ಕಾಣ್ತಾ ಇರ್ಬೋದು, ಇದು ವಾಟರ್ ಪ್ರೂಫು. ನೀರೊಳಗಡೆ ಹಾಕಿದ್ರೆ ಏನಾಗುತ್ತೆ, ಗೈಸ್ ನೀರೊಳಗಡೆ ಹಾಕಿದೆ. ನೀರೊಳಗಡೆ ಹಾಕಿ ತೋರಿಸಿದ್ದೀನಿ ಫಸ್ಟ್ ಟೈಮು ಕ್ಯಾಮ್ರಾನ. ನೋಡ್ಬೋದು, ರಿಸ್ಕಲ್ಲಿ ತೋರಿಸ್ದೆ ಮೀನನ್ನ. ಇದೆಲ್ಲ ಹಿಂಗೆ ಸೆರಗಿಸಿದ್ರೆ ಗೊತ್ತಾಗುತ್ತೆ. ಇದು ಒಂದು ಚಿಕ್ಕ ಪಾಂಡ್ ಥರ ಮಾಡಿದ್ದೀನಿ ಗೈಸ್. ಇದು ಚಿಕ್ಕ ಪಾಂಡ್ ಥರ, ಅಂದರೆ ಇದು ಗಪ್ಪಿ ಫಿಶ್ಗಳು ಮಾತ್ರ ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಅದ್ಯಾವುದೋ ಜೀಬ್ರಾ ಫಿಶ್ಶು ಇದೆ ಇದರೊಳಗಡೆ. ಜೀಬ್ರಾನ ಜೀಬ್ರಾ ಫಿಶ್ಗಳು. ಮೀನುಗಳು ಎಲ್ಲೋದು ಅಂತಲೇ ಕಾಣ್ತಾಯಿಲ್ಲ ಗೈಸ್. ಏನಾಗ್ಬಿಟ್ಟಿದೆ, ಈ ಗಿಡ ಹಾಕಿದ್ಮೇಲೆ ಈ ನೋಡಿ ಫುಲ್ಲು ಇದು ತುಂಬ್ಕೊಂಬಿಟ್ಟಿದೆಯಲ್ಲ, ಅದಕ್ಕಾಗಿ ಕಾಣ್ತಾ ಇಲ್ಲ ನೋಡಿ. ಇವಾಗ ಕಾಣುತ್ತೆ ನೋಡಿ, ಫುಲ್ಲು ಬೇರ್ನ ಬಿಟ್ಬಿಟ್ಟಿದೆ ಒಂದು ರಾತ್ರಿಯಲ್ಲಿ. ಈಗ ನಾನು ಆ ಮೀನು ತಂದಿದ್ದೀನಲ್ಲ, ಅದನ್ನು ಕೂಡ ಬಿಡೋಣ. ಈಗ ನೋಡ್ತಾ ಇರ್ಬೋದು ಇಲ್ಲಿ. ಈಗ ಇದನ್ನು ಅದ್ರ ಜೊತೆಗೆ ಬಿಡೋಣ, ಇಲ್ಲಿರೋ ಮೀನುಗಳನ್ನೆಲ್ಲ ಅಲ್ಲಿ ಬಿಡೋಣ. ಬಿಟ್ಬಿಟ್ಟು ನಿಮಗೆ ಸಿಗ್ತೀನಿ ನೋಡಿ. ಇವರೆಲ್ಲ ನಮ್ಮ ಚಬ್ಬಾಗಳು ಎಲ್ಲ ಇಲ್ಲೇ ಮಲ್ಕೊಂಡು ಇಲ್ಲೇ ಆಟ ಆಡ್ತಾ ಇರ್ತಾರೆ ಚಬ್ಬಗಳು. ಬಟ್ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಮೀನಿರೋದು. ಇದ್ದರೆ ಗೊತ್ತಲ್ಲ, ಇವ್ರಿಗೆ ಫೇವ್ರೇಟು ಮೀನುಗಳು. ನೋಡಿ ಹೆಂಗಾಡ್ತೈತೆ, ಮೀನುಗಳು ಫೇವ್ರೇಟು. ಬಟ್ ಗೊತ್ತಿಲ್ಲ ಇವು ಚಬ್ಬಗಳು. ಅದು ಇವಾಗ ಇವತ್ತು ಒಂದು ದಿನ ಆಗಿದೆ ಅಷ್ಟೇ. ಸೊ ನಾನು ಅದನ್ನು ಏನು ಮಾಡ್ತೀನಿ ಅಂದರೆ, ಈ ಮೇಲ್ಗಡೆ ಒಂದು ಮುಚ್ಚಿಬಿಡ್ತಾಯಿದ್ದೆ ಮೊದಲು. ಇದರಲ್ಲಿ ಮುಚ್ಚಿಬಿಡ್ತಾಯಿದ್ದೆ. ಸೊ ಇವಾಗ ಇದು ಏನಂತಾರೆ, ಇದು ಪ್ಲ್ಯಾಂಟ್ ಇದೆಯಲ್ಲ, ಸೊ ಹಂಗಾಗಿ ಆಲ್ಮೋಸ್ಟ್ ಕಾಣಲ್ಲ ಅನ್ಕೊತೀನಿ. ಫುಡ್ಡು ತಂದಿದ್ದೀನಿ ಗೈಸ್, ನೋಡ್ಬೋದು. ಫುಡ್ಡು ಮೀನ್ದು ಫುಡ್ಡು, ಇದು ಗಪ್ಪಿ ಬೈಟ್ಸ್ ಅಂತ ಕೊಟ್ಟವ್ರೆ. ಮತ್ತು ಅದಕ್ಕೆ ಇನ್ನೊಂದು ಔಷಧಿ, ಇದೇನು ಮೆಡಿಷನ್ ಅಂತ ಕೊಟ್ಟವ್ರೆ. ಅದೆಲ್ಲ ಹಾಕಿದ್ದೀನಿ, ಮೆಡಿಷನ್ ಎಲ್ಲ. ಈಗ ಜಸ್ಟ್ ಅದನ್ನ ಬಿಡೋಣ ಬನ್ನಿ.
ಕೈಯಲ್ಲಿ ಎತ್ಕೊಂಡು ಬಿಡೋಣ ಅಂತಂದರೆ ಒಳ್ಳೆ ಅಕ್ಕಿ ಕಾಳು ಥರ ಅವೆ ಗೈಸ್. ಇವು ನೋಡೋಕ್ಕೆ ನಿಮ್ಗೆ ವೀಡಿಯೋದಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇರ್ಬೋದು ನೋಡಿ, ನೋಡೋಕ್ಕೆ ದೊಡ್ಡದಾಗಿ ಕಾಣ್ತಾ ಇರ್ಬೋದು ನಿಮಗೆ. ಬಟ್ ನಿಮ್ಗೆ ಗೊತ್ತಿರುತ್ತೆ ಗಪ್ಪೀಸ್ ಸಾಕಿರೋರಿಗೆ ತುಂಬ ಚಿಕ್ಕದು, ಇಷ್ಟೆಷ್ಟು ಇರೋದು. ಚಿಕ್ಕ ಅಕ್ಕಿ ಕಾಳು ಥರ ಇರ್ತವೆ ಬಾಡಿ, ಫಿನ್ಸು ಜಾಸ್ತಿ ಇರುತ್ತೆ. ಬನ್ನಿ ಇವಾಗ ಅದ್ರೊಳಗಡೆ ಬೇಡ ನೋಡಿ ಗೈಸ್. ಇವಾಗ ಇಟ್ಕೊಂಡಿದ್ದೀನಿ ಮೀನು ಆರ್ತಾವೆ. ರಿಲೀಸ್ ಮಾಡಿದೆ. ಹಳೆ ನೆಟ್ಟು ಗೈಸ್ ಇದು. ಆಮೇಲಿಂದ ಗಿಡಗಳನ್ನ ಬಿಡಬೇಕು. ನೋಡಿ ಗೈಸ್ ಇವಾಗ ಇಟ್ಕೊಂಡಿದ್ದೀನಿ. ಹೆಂಗೆ ಆಡ್ತಾವೆ ಇವು, ಚಿಂಗ್ ಅಂತ. ಕೆಳಗಡೆ ಬಿದ್ದರೆ ಎತ್ಕೊಳಕ್ಕೂ ಆಗಲ್ಲ. ನೋಡಿ ಇದೊಂದು ಮೀನು ಒಯ್ತಾನೂ ಇಲ್ಲ. ಹಿಂಸೆ ಕೊಡ್ತೀರಾ? ನೋಡಿ ಗೈಸ್ ಇದ್ರೊಳಗಡೆ ಏನೋ ಬ್ಲ್ಯಾಕ್ ಕಲರ್ದು ಗಪ್ಪಿ ಇದೆ. ಆದರೂ ಏನು ಇಷ್ಟೊಂದು ಚಿಕ್ಕವಿದ್ರೂ ಇಷ್ಟೊಂದೆಲ್ಲ ಆಡ್ತವೆ. ತುಂಬ ದೂರ ಆಗೋಯ್ತಾ ಅಂತ ನಾನು ಟ್ಯಾಂಕ್ ಇಟ್ಕೊಂಡ್ರೆ ಅದು. ಎಲ್ಲ ಇದ್ರೊಳಗಡೆ ಬಿಡ್ತಾಯಿದ್ದೀನಿ ಇವಾಗ. ಈ ನೀರಿನಂತೂ ವೇಸ್ಟ್ ಮಾಡಲ್ಲ. ಇನ್ನೊಂದು ಇರೋದು ಬಂದ್ಬಿಟ್ರಪ್ಪ ಎಲ್ಲ. ನೋಡಿ ಗೈಸ್ ಹೆಂಗೆ ಆಡ್ತವೆ ಅಂದರೆ ನಾನು ಎಲ್ಲಿ ಭಯ ಆಗ್ತಾಯಿದೆ. ಯಾಕೆಂದರೆ ಅವು ಒಂದು ಸರಿ ನೆಲಕ್ಕೆ ಬಿದ್ದ ಮೇಲೆ ಎತ್ತಿದ್ರೆ ಅವು ನಿಜವಾಗ್ಲೂ ಅಷ್ಟು ಸೂಕ್ಷ್ಮ ಇದ್ದಾವೆ. ನಿಜವಾಗ್ಲೂ ಮತ್ತೆ ಅದೇ ಒಂದು ಇದರಲ್ಲಿ ಇರ್ತಾವ ಅನ್ನೋದೇ ಡೌಟು ನನಗೆ. ಇಲ್ಲಿ ತೂತಾಗ್ಬಿಟ್ಟೈತೆ ಗೈಸ್. ಇದ್ರೊಳಗಡೆನೇ ಹೊಂಟೋಯ್ತವ್ರೆ. ಎರಡೇ ಉಳ್ಕೊಂಬಿಟ್ಟವೆ. ಅಯ್ಯೋ ಏನು ಇಷ್ಟೊಂದು ಆಡ್ತವೆ ಇವು. ಏನು ಹೋಯ್ತಾ ಇಲ್ವಾ ಅನ್ನೋದು ಗೊತ್ತಾಯ್ತಾ ಇಲ್ಲ ಈ ಇದರಲ್ಲಿ. ಇನ್ನು ಒಂದು ಐತೆ ಇರಿ, ಒಂದು ಹಿಡ್ಕೊಂಬಿಡೋಣ. ಸಿಕ್ತು ಗೈಸ್ ಇದೊಂದು. ಇವಾಗೆಲ್ಲ ಫಿಶ್ನು ಬಿಟ್ಟಿದ್ದೀನಿ. ಆಮೇಲೆ ನಾನು ಇಲ್ಲೊಂದು ಅಬ್ಸರ್ವ್ ಮಾಡಿದೆ, ನಿಮಗೆ ಕಾಣ್ತಾ ಇದೆ ಏನೋ ಗೊತ್ತಿಲ್ಲ, ತೋರಿಸ್ತೀನಿ. ಮತ್ತೆ ನೀರು ಇಡೋಕ್ಕಾಗಲ್ಲ, ನೀರಿಗೆ ಬಿಡೋಕ್ಕಾಗಲ್ಲ. ನೋಡಿ ಇಲ್ಲಿ ಸ್ನೇಹಿಲ್ ಥರ ಇದೆ. ಇದೇನು ಇದ್ರೊಳಗಡೆ ಬೆಳೆದಿರೋದ ಏನು ಮೋಸ್ಟ್ಲಿ ಅನಿಸುತ್ತೆ. ಇರಿ ನಾನು ಇಲ್ಲೊಂದು ಯಾವುದೋ ಒಂದು ಸ್ನೇಹಿಲ್ ತೇರ್ತಾ ಇತ್ತು, ಇಲ್ಲೈತಿರಿ ನೋಡಿ ಗೈಸ್. ಇಲ್ಲಿ ಇದು ಏನಂತೀರ ನೀವು? ಇದನ್ನು ಸ್ನೇಹಿಲ್ ಅಲ್ವಾ? ನೋಡಿ ಚಿಕ್ಕ ಸ್ನೇಹಿಲ್ ಇಲ್ಲಿ ತೇಳ್ತೈತೆ. ಇದೇನು ಇದ್ರೊಳಗಡೆ ಬೆಳ್ಕೊಂಡೈತೋ ಇಲ್ಲ ಇದ್ರ ಜೊತೆಗೆ ಬಂದೈತೋ ಏನೋ ಗೊತ್ತಿಲ್ಲ. ಒಂದು ಅಲ್ಲೈತೆ, ಬಟ್ ಎಲ್ಲೋ ಕೇಳಿದ್ದೆ ಸ್ನೇಹಿಲ್ ಇದ್ದರೆ ಗಲೀಜನ್ನೆಲ್ಲ ಕ್ಲೀನ್ ಮಾಡುತ್ತೆ ಅದು ಅಂತ. ಅಲ್ಲಿ ನೋಡಿದ್ರೆ ಯಾವುದೋ ಒಂದು ಸ್ನೇಹಿಲು ನಿಮಗೆ ಕಾಣಿಸ್ತಾ ಇದೆಯೇನೋ ಗೊತ್ತಿಲ್ಲ. ಇದಕ್ಕೆ ಅಂಟ್ಕೊಂಡಿದೆ. ಹೋಗಮ್ಮ ಆ ಕಡೆ, ಯಾಕೆ? ನೋಡಿ ಕಾಣ್ತಾ ಇದೆ ಮೀನುಗಳು. ನೋಡಿ ಇದ್ರೊಳಗಡೆ ಇದ್ದಾವೆ. ಊಟ ಹಾಕಿದ್ದೀನಿ. ಸೊ ಓಕೆ ಗೈಸ್, ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಸಿಗೋಣ ಗೈಸ್ ಗಪ್ಪೀಸ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ನೋಡಿ ಹಿಂಗೆಲ್ಲ ಬಂದ್ಬಿಟ್ಟು ಅದ್ರ ಮೇಲೆ ತಿನ್ನಕ್ಕೆ ಹೋಗ್ತಾರೆ ಗೈಸ್ ಮೀನುಗಳನ್ನ. ಏನು ಮಾಡೋದು? ಏನಾದ್ರು ನೀವು ಕಮೆಂಟ್ಸ್ ಮಾಡಿ ಹೇಗೆ ಅನ್ನಿಸ್ತಾ ಇದೆ ಅಂತ. ಮತ್ತು ಏನಾದ್ರು ಸಜೆಷನ್ ಕೊಡೋಂಗಿದ್ರೆ ಫಿಶಸ್ ಬಗ್ಗೆ ಕೊಡಿ. ಸಾಕಲ್ವಾ ಇದು? ನೋಡಿ ಸಾಕಲ್ವಾ ಇಷ್ಟು? ನೋಡಿ ಇವಾಗ ಕಾಣುತ್ತೆ ಸೈಜ್ ನೋಡ್ಕೊಳ್ಳಿ. ನೋಡಿ ಈ ಥರ ಬಂದರೆ ಏನು ನೋಡಿ ಏನು ಎತ್ಕೊಂಡು ಹೋಗ್ತೈತಲ್ಲ ಇದು. ಸೊ ಸಾಕು ಅನ್ಕೊತೀನಿ. ಸೊ ನಿಮ್ಗೆ ಸಜೆಷನ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದೆ ಒಂದು ಹೊಸ ಬ್ಲಾಗನ್ನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.